ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಶ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ನಾನು ಮೊದಲನೇ ಪ್ರಶ್ನೆ ಕೇಳಬೇಕಂತ ಸಾಕಷ್ಟು ಪ್ರಶ್ನೆಗಳನ್ನ ಎತ್ಕೊಂಡ್ ಬಂದಿದ್ದೀನಿ. ಆದ್ರೆ ನೀವೊಂದು ಒಂದು ಕ್ವಶನ್ ಹೇಳಿದ್ರಿ, ಏನಂತಂದ್ರೆ ಸೌತ್ ಏಷ್ಯನ್ ಸೆಕ್ಷುವಲ್ ಏನಿದೆ ಈ ಸಮ್ಮೇಳನ ನಡೀತಾ ಇದೆ ಮೈಸೂರಿನಲ್ಲಿ 13ನೇ ತಾರೀಕಿಂದ 16ನೇ ತಾರೀಕು ತನಕ. ನೀವು ಇದು ಏನು ಸಮ್ಮೇಳನ ನಡೆಸ್ತಾ ಇದೀರಿ, ಇಲ್ಲ ನೀವೇ ಆರ್ಗನೈಸ್ ಮಾಡ್ತಾ ಇದ್ದೀರಾ? ಯಾರು ಅದನ್ನ ಆರ್ಗನೈಸ್ ಮಾಡ್ತಾ ಇರೋದು? ಏನ್ ಸಮ್ಮೇಳನ ಆಕ್ಚುಲಿ ಅದು ಅಂತ ಹೇಳಿ? ನೋಡಿ, ಅದು ಸೌತ್ ಏಷ್ಯನ್ ಸೊಸೈಟಿ ಆಫ್ ಸೆಕ್ಷುವಲ್ ಮೆಡಿಸಿನ್ ಅಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಲೈಂಗಿಕ ತಜ್ಞ ವೈದ್ಯರುಗಳ ಒಂದು ಸಮಾವೇಶ ಮೈಸೂರಿನಲ್ಲಿ ಜರುಗ್ತಾ ಇದೆ. ನಾನು ಒಬ್ಬ ಸದಸ್ಯ ಅಲ್ಲಿ. ಅದು JSS ಆಸ್ಪತ್ರೆ ಸಭಾಂಗಣದಲ್ಲಿ ನಡೀತಾ ಇದೆ. 3 ದಿನಗಳ ಕಾಲ ನಡೀತಾ ಇದೆ, 13ರಿಂದ 16ನೇ ತಾರೀಕುವರೆಗೂ. ಈ ಸಮಾವೇಶದಲ್ಲಿ ದಕ್ಷಿಣ ಏಷ್ಯಾದ ಎಲ್ಲ ರಾಷ್ಟ್ರಗಳ ಪ್ರತಿನಿಧಿಗಳು ಪಾಲ್ಗೊಳ್ತಾ ಇದ್ದಾರೆ. ಅದರಲ್ಲೂ ಸಹ ಭಾರತ, ಬಾಂಗ್ಲಾದೇಶ, ನೇಪಾಲ್, ಶ್ರೀಲಂಕಾ ಈ ದೇಶಗಳ ಹೆಚ್ಚು ಪ್ರತಿನಿಧಿಗಳು ಪಾಲ್ಗೊಳ್ತಿದ್ದಾರೆ. ಮತ್ತು ಈ ದೇಶಗಳಿಂದ ಬಂದಿರತಕ್ಕಂಥ ತಜ್ಞ ವೈದ್ಯರುಗಳು ಈ ಸಮಾವೇಶದಲ್ಲಿ ಅವರ ಒಂದು ಅನುಭವಗಳನ್ನ ಹಂಚ್ಕೊಳ್ಳಿದ್ದಾರೆ ಮತ್ತು ಪ್ರೆಸೆಂಟೇಷನ್ಸು ಕೊಡ್ತಿದ್ದಾರೆ, ಸೈಂಟಿಫಿಕ್ ಪೇಪರ್ಸು, ಜೊತೆಗೆ ಲೆಕ್ಚರ್ಸು, ಇವೆಲ್ಲ ಸೆಮಿನಾರ್ಸು ಇದೆಲ್ಲ ಕೊಡ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ ಈ ಲೈಂಗಿಕತೆ ಮತ್ತು ಬೇರೆ ಬೇರೆ ಏನು ತೊಂದರೆಗಳು ಉಂಟಾಗ್ತದೆ, ಅದಕ್ಕೆ ಚಿಕಿತ್ಸೆಗಳೇನು, ವೈದ್ಯಕೀಯ ಚಿಕಿತ್ಸೆಗಳೇನು, ಶಸ್ತ್ರಚಿಕಿತ್ಸೆಗಳು ಯಾವ್ಯಾವ ಲಭ್ಯ ಇದೆ, ಇತ್ತೀಚಿನ ಬೆಳವಣಿಗೆಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಹೆಚ್ಚು ಬೆಳಕನ್ನು ಚೆಲ್ಲತಕ್ಕಂಥ ಒಂದು ಸಮಾವೇಶ ಇದು. ಈ ಸಮಾವೇಶದಲ್ಲಿ ನಾನು ಒಂದು ಲೆಕ್ಚರ್ ಕೊಡ್ತಾ ಇದ್ದೀನಿ, ಒಂದು ಲೆಕ್ಚರು. ಆ ಲೆಕ್ಚರ್ದು ಒಂದು ವಿಷಯ ಅಂತಂತಂದರೆ ಸೆಕ್ಷುಯಾಲಿಟಿ ಇನ್ ಫೀಮೇಲ್ ಇನ್ಫರ್ಟಿಲಿಟಿ, ಅಂದರೆ ಬಂಜೆತನಕ್ಕೆ ತುತ್ತಾದ ಮಹಿಳೆಯರಲ್ಲಿ ಲೈಂಗಿಕತೆ ಕಡಿಮೆ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಅಥವಾ ಇರೋದಿಲ್ವಾ ಅನ್ನೋ ಒಂದು ಲೆಕ್ಚರ್ ಕೊಡ್ತಾ ಇದ್ದೀನಿ. ಅದೇ ರೀತಿ ಬೇರೆ ಬೇರೆ ತಜ್ಞ ವೈದ್ಯರುಗಳು ಕೂಡ ಬೇರೆ ಬೇರೆ ಒಂದು ವಿಷಯದ ಬಗ್ಗೆ ಬೇರೆ ಬೇರೆ ಒಂದು ಲೆಕ್ಚರ್ಗಳನ್ನ ಏರ್ಪಾಡು ಮಾಡಿದ್ದಾರೆ. ಇದು ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ನಡೀತಾ ಇರೋದು. ಇಂತಹ ಒಂದು ಸೌತ್ ಏಷ್ಯನ್ ಸೊಸೈಟಿ ಅಂದರೆ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಒಂದು ಸಮಾವೇಶ, ಅಂತಾರಾಷ್ಟ್ರೀಯ ಮಟ್ಟದ ಸಮಾವೇಶ. ಹೌದೌದು, ಕರೆಕ್ಟ್. ಸಾರ್ಕ್ ದೇಶಗಳದೇ ಇಲ್ಲಿ ಇದು ಬಹಳನೇ ಹೆಮ್ಮೆ ತರತಕ್ಕಂಥ ವಿಚಾರ. ಅದು ಮೈಸೂರಿನಲ್ಲಿ ಜರುಗ್ತಾ ಇರೋದು. ಹಿಂದೆ ಬೆಂಗಳೂರಿನಲ್ಲಿ ಜರುಗಿತ್ತು ಮತ್ತು ಬೇರೆ ಬೇರೆ ಢಾಕಾದಲ್ಲಿತ್ತು. ಹೋದ ವರ್ಷ ನಾನು ಹೇಳಿದ್ದೆ ಢಾಕಾಗೆ ಹೋಗಿದ್ದೀನಿ ಅಂತ. ಮುಂದಿನ ವರ್ಷ ಶ್ರೀಲಂಕಾದಲ್ಲಿ ನಡೀತದೆ ಈ ಸಮಾವೇಶ. ಅಂದರೆ ಪ್ರತಿ ವರ್ಷ ಒಂದೊಂದು ಕಡೆ ನಡೀತಾ ಇರ್ತದೆ. ಈ ಸಮಾವೇಶದಲ್ಲಿ ಇನ್ನೂ ಹೆಚ್ಚಿನ ವಿಚಾರಗಳು ಬರ್ತದೆ. ಮುಂದಿನ ಬಾರಿ ನಾನು ಮಾತಾಡಿದಾಗ ಪ್ರಾಬಲಿ ಅದೇನೇನು ಮಾತಾಡಿದ್ವಿ ಅನ್ನೋದನ್ನು ಹೇಳ್ಬೋದು.